ದೇವಮಾನವ ಮತ್ತೆ ಅವನ ಗ್ಯಾಂಗ್ 5,000ಕ್ಕೂ ಹೆಚ್ಚು ಗೂಂಡಾಗಳು, ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, 5,000ಕ್ಕೂ ಹೆಚ್ಚು ದೊಡ್ಡ ಗೂಂಡಾಗಳ ಗ್ಯಾಂಗ್ ಅನ್ನ ಈ ದೇವಮಾನವ ಧರ್ಮಸ್ಥಳದಲ್ಲಿ ಸಾಕಿದಾನೆ. ಅವನಿಗೆ ಅದೇ ಒಂದು ದೇವಮಾನವನ ಮುಖವಾಡ, ಎರಡನೇದು ಇರೋ ಅಂತ ಹಣ, ನಾವೇ ತಗೊಂಡು ಹಾಕಿರುವಂತ ಹಣ, ಮೂರನೇದಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಆ ಎಂಪ್ಲಾಯೀಸ್ ಗ್ಯಾಂಗ್ ಏನಿದೆ ಅದೇ ಅವನ ಧೈರ್ಯ. ಹಾಗಾಗಿ ವಿ ವಾಂಟ್ ಇಲ್ಲಿ ನೋಡಿ, ಇಲ್ಲಾದ್ರೂ JCB ಅಗದು ಈಗ ಮಾಡ್ತಾ ಇರೋದು ಕಳೆದ 10 ದಿವಸದಿಂದ ನಡೆದಂತ ಕತೆ ಏನು ಅಂತಂದ್ರೆ, JCB ಅಗದು ಅಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ SIT ಅವರು ಸೀರಿಯಸ್ ತಗೊಳ್ತಾ ಇದ್ರು. ಬಟ್ ಆದ್ರೆ ಟೆಕ್ನಾಲಜಿನ ಬಳಸಿದ್ರೆ ಸ್ಕ್ಯಾನರ್ 3 ಡೈಮೆನ್ಷನಲ್ ರಿಪೋರ್ಟ್ ಅನ್ನ ಅಪ್ ಟು 25 ಮೀಟರ್ಸ್ ಅಂದ್ರೆ ನಿಮ್ಗೆ 100 ಅಡಿವರೆಗೂ ಸ್ಕ್ಯಾನ್ ಮಾಡುವಂತ ಡೀಟೇಲ್ಡ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ. ಅದು ಸ್ಯಾಟಲೈಟ್ ಅನ್ನ ಬಳಸುತ್ತಾರೆ, ಎರಡನೇದು ಡ್ರೋನ್ ಅನ್ನ ಬಳಸುತ್ತಾರೆ, ಅಥವಾ ಗ್ರೌಂಡ್ ಮೇಲೆ ಓಡಾಡ್ಲಿಕ್ಕೆ ಬಳಸುತ್ತೆ. ದರ್ ಆರ್ 3 ಟೈಪ್ಸ್. ಪ್ರೈಸು ಅಷ್ಟೇ, ಅದಕ್ಕೆ ತಗುಲುವ ವೆಚ್ಚನೂ ಅಷ್ಟೇ ಕೋಟಿಗಟ್ಟಲೆ ಆಗುತ್ತೆ. 1 ಕೋಟಿಯಿಂದ 5 ಕೋಟಿ ಅಂತ ಹೇಳ್ತಾರೆ ಫಾರ್ ಡ್ರೋನ್ ಮತ್ತೆ ಗ್ರೌಂಡ್ ಸ್ಕ್ಯಾನರ್ಸ್, ಡಿಪೆಂಡ್ಸ್. ಯಾಕಂದ್ರೆ ಏರಿಯಾ ತುಂಬಾ ದೊಡ್ಡದಾಗಿದೆ. ಗ್ರೌಂಡ್ ಅಲ್ಲಿ ಅಲಗಾಡುವಂತ ಸ್ಕ್ಯಾನರ್ ನ ಬಳಸಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಮರ ಗಿಡಗಳಿದೆ, ಕಾಡಿದೆ, ಕಡಿಬೇಕಾಗತ್ತೆ. ಹಾಗಾಗಿ ಮೋಸ್ಟ್ ಪ್ರಾಬಲಿ ನಮ್ಗನ್ಸಿದೇನು ಅಂತಂದ್ರೆ ಡ್ರೋನ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು ಅಥವಾ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು. ಬಟ್ ಕಾಸ್ಟ್ 1 to 5 crores ಅಂತೆ ಡ್ರೋನ್ಗೆ ಮತ್ತೆ ಗ್ರೌಂಡ್ಗೆ. ಇಫ್ ಯು ವಾಂಟ್ ದೇ ವಾಂಟೆಡ್ ಯೂಸ್ ಸ್ಯಾಟಲೈಟ್ ಅನ್ನೋದು ತುಂಬಾ ಅಥೆಂಟಿಕೇಟೆಡ್ ಅಂತ ಹೇಳ್ತಾರೆ. ಸ್ಯಾಟಲೈಟ್ ಸ್ಕ್ಯಾನರ್ಸ್ ಇದೆ, ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್. ಬಟ್ ದಟ್ ವಿಲ್ ಕಾಸ್ಟ್ ದ ಗವರ್ಮೆಂಟ್, SIT ಮತ್ತೆ ಗವರ್ಮೆಂಟ್ಗೆ 5 ರಿಂದ 50 ಕೋಟಿ ವೆಚ್ಚ ಆಗುತ್ತೆ. ದುಡ್ಡೆಲ್ಲ ಇಂಪಾರ್ಟೆಂಟ್, ರಿಸಲ್ಟ್ ಇಂಪಾರ್ಟೆಂಟ್.